ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಉಗಾದಿ ಹಬ್ಬ ಸಂಭ್ರಮ, ಹಿಂದೂ ಕಲ್ಚರ್ ಸಂಭ್ರಮ ಏನಪ್ಪಾ ಅಂದ್ರೆ ಎಲ್ಲರೂ ಹೊಸ ವರ್ಷ ಅಂತ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಸೆಲೆಬ್ರೇಷನ್ ಮಾಡ್ಕೊಂಡ್ಬಿಡ್ತೀರಾ. ನಮ್ಮ ಹಿಂದೂ ಕಲ್ಚರ್ ಬಂದ್ಬಿಟ್ಟು ಉಗಾದಿ ಹಬ್ಬನೇ ಹೊಸ ವರ್ಷ ತರ ಆಚರಿಸ್ಕೊಳೋ ಸಂಭ್ರಮ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರೂ ಹಬ್ಬದ ದಿನ ಎಲ್ಲೆಲ್ಲೋ ಹೈದರಾಬಾದ್ ಅಂತೆ, ಬೆಂಗಳೂರು ಅಂತೆ, ಮೈಸೂರು ಅಂತ ಎಲ್ಲರೂ ಇರ್ತಾರೆ. ಎಲ್ಲಾ ಕುಟುಂಬ ಅವ್ರವ್ರ ಸ್ವಂತ ಊರಿಗೆ ಬಂದು ಆಚರಿಸ್ಕೊಳೋ ಸಂಭ್ರಮ ಅಂತ ಉಗಾದಿ ಹಬ್ಬ ಅಂತ ಹೇಳ್ಬೋದು. ಕುಟುಂಬ ಜೊತೆ ಆಚರಿಸೋ ಸಂಭ್ರಮ. ಇನ್ನೊಂದ್ ಏನಪ್ಪ, ಉಗಾದಿ ಹಬ್ಬಕ್ಕೆ ಸಂಭ್ರಮ ಏನೇನು ಆಚರಿಸ್ತಾರೆ, ಯಾವ್ದು ಇರುತ್ತೆ ನಿಮ್ಗೆಲ್ಲ ಹೇಳ್ತೀನಿ. ಉಗಾದಿ ಹಬ್ಬ ಹೆಂಗಂದ್ರೆ ಬೆಳಗ್ಗೆ ಹಬ್ಬದ ದಿನ ಬೇಗ ಎದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಂಡು, ಕೈಗೆ ಎಣ್ಣೆ ಹಚ್ಕೊಂಡು, ಕಾಲಿಗೆ ಎಣ್ಣೆ ಹಚ್ಕೊಂಡು ಎಲ್ಲ ಮಾಡಿ. ನಮ್ ತಾತ ಇದ್ದಾಗ ಕೈಗೆ ಕಾಲಿಗೆ ಎಣ್ಣೆ ಹಚ್ಚಿದ್ರೆ ಇಲ್ಲೆಲ್ಲ ಹಿಂಗ್ ಸುರ್ಕೊಂಡ್ ಬರೋದು ಎಣ್ಣೆ ಎಲ್ಲ. ಚಿಕ್ಕ ಕೈಗೆಲ್ಲ ಹಚ್ಕೊಂಡು ಟೈಲ್ಸ್ಗೆಲ್ಲ ಬಂಡೆಗೆಲ್ಲ ಹಾಕ್ಬಿಡ ಸುಮ್ಮನೆ. ಹಿಂಗೆಲ್ಲ ನಮ್ಮಮ್ಮ ಬೈತಿತ್ತು, ಕಾಲಿಗೆಲ್ಲ ಯಾಕೆ ಹಚ್ಕೊಂಡೆ, ಬಂಡೆ ಎಲ್ಲ ಇದಾಗ್ಬಿಡ್ತು, ಜಾರ್ ಬೀಳ್ತಾರದ ಅಂತ ಹೇಳ್ತಾ ಇದ್ರು. ಹಂಗೆ ಹಚ್ತಿದ್ ನಮ್ ತಾತ. ಇವಾಗ ಏನಪ್ಪಾ ಅಂದ್ರೆ ಯಾಕಪ್ಪ ತಲೆಗೆ ನನ್ಗೊಂದು ಡೌಟ್ ಹೊಡಿತಿದ್ದೆ, ಯಾಕೆ ತಲೆಗೆ ಹಚ್ಬೇಕು, ಯಾಕೆ ಕೈಗೆ ಹಚ್ಬೇಕು, ಯಾಕೆ ಕಾಲಿಗೆ ಹಚ್ಬೇಕು ಅಂತ ನನ್ಗೆ ಯಾವಾಗ ಒಂದು ಡೌಟ್ ಹೊಡಿತಾ ಇತ್ತು. ನಮ್ಮ ಅಜ್ಜಿನ್ ಕೇಳ್ದೆ, ನಮ್ಮ ಅಜ್ಜಿ ಹೇಳ್ತು, ಏನಿಲ್ಲಪ್ಪ ಇದಕ್ಕೇನ್ ದೊಡ್ಡ ಮ್ಯಾಟ್ರ್ ಏನೇ ಅಲ್ಲ, ಇದು ನಾವು ಇದ್ದಾಗ ನಾವು ಇಲ್ಲೇ ಹಿಂಗೆ ಹಚ್ಕೊಂತಿದ್. ನಾನು ಕೇಳ್ತಾ ಇದ್ದೆ ನಮ್ಮ ಅಮ್ಮನವ್ರನ್ನ, ಯಾಕೆ ಹಚ್ಕೋಬೇಕಂದ್ರೆ ಮಾರ್ಚ್ ಬಂದ್ಬಿಟ್ಟು ಫುಲ್ ಬಿಸಿಲು ಕಾಲ ಅಂದ್ರೆ ನಿಮ್ಗೆ ಶೆಕೆ ಅಂತ, ಮತ್ತೆ ಟ್ಯಾನ್ ಆಗುತ್ತೆ ಬಾಡಿ ಎಲ್ಲ ಫುಲ್ಲು. ಟ್ಯಾನ್ ಆದ್ಮೇಲೆ ನಮ್ ಬಿಸಿಲು ತಡೆಯಲ್ಲ ನಮ್ಮ ಬಾಡಿಗೆ. ಎಷ್ಟು ಬೇಕು ಅಷ್ಟು ಕೆಪಾಸಿಟಿ, ಅದ್ರದ್ದೊಂದು ಲಿಮಿಟ್ ಇರುತ್ತೆ ಬಾಡಿಗೆ ಅಂತ ಹೇಳ್ತಾರೆ. ನಾನ್ ಬಂದ್ಬಿಟ್ಟು ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಹೇಳ್ಕೊಂಡು, ಯಾಕಪ್ಪ ಎಣ್ಣೆ ಹಚ್ಕೋಬೇಕು ಅಜ್ಜಿ ಅಂತ ಕೇಳ್ದೆ. ಎಣ್ಣೆ ಏನ್ ಹಚ್ಕೊಂತಾರಪ್ಪ ಅಂದ್ರೆ ಬಾಡಿ ತಂಪಾಗ್ಲಿ ಕೂಲ್ ಆಗ್ಲಿ ಅಂತ ಹೇಳಿ ಹಚ್ಕೊಂತಾರ ಅಂತ. ಅವಾಗ ಗೊತ್ತಾಯ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಈ ವಿಚಾರ. ಇನ್ನೊಂದ್ ಏನಂದ್ರೆ, ಸ್ನಾನ ಮಾಡ್ಬಿಟ್ಟು ಹೊಸ ಬಟ್ಟೆ ಹಾಕೊಂಡು ಎಲ್ಲರೂ ಮನೆ ಮುಂದೆ ತೋರಣ ಕಟ್ತಾರೆ. ತೋರಣ ಕಟ್ಟು ಹೂ ಹಾಕ್ಬಿಟ್ಟು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲ ಮಾಡ್ಬಿಟ್ಟು ಮತ್ತೆ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಹೋಳಿಗೆನ ಒಬ್ಬಟ್ಟು ಏನ್ ಮಾಡ್ತಾರೆ ಎಲ್ಲ ಮಾಡ್ಕೊಂಡು ಜೊತೆಗೆಲ್ಲ ಫ್ಯಾಮಿಲಿ ಫುಲ್ ತಿಂತಾರೆ. ಅದು ಮಾಡ್ಬಿಟ್ಟು ತಿಂದ್ಮೇಲೆ ಬೇವು ಬೆಲ್ಲ ಅಂತ ಒಂದ್ ಇಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಬೇವು ಬೆಲ್ಲ ಮಾಡ್ತಾರೆ, ಕಹಿ ಇರುತ್ತೆ, ಒಂದ್ ಕಡೆ ಸಿಹಿ ಇರುತ್ತೆ ಬೆಲ್ಲ ಹಾಕ್ಬಿಟ್ಟು. ಎಲ್ಲ ಸುಮ್ನೆ ಒಬ್ಬರು ಮನೇಲಿ ಮಾಡ್ತಾರೆ, ತಿಂತಾರ. ಅಮ್ಮ ಮಾಡೈತಪ್ಪ ತಿನ್ಬೇಕು, ಹೊಟ್ಟೆಗೆ ಹೋಯ್ತು ಅನ್ಕೊಂತಾರೆ. ಅದಕ್ಕೊಂದ್ ಚಿನ್ನ ರೀಸನ್ ಐತೆ. ಎಷ್ಟು ಜನ ಗೊತ್ತಿದ್ರೆ ಕಾಮೆಂಟ್ ರೂಪಲ್ಲಿ ತಿಳಿಸ್ರಿ. ಇದು ನನಗೆ ಎಷ್ಟೊಂದ್ ದಿನ ನಾನು ಅನ್ಕೊಂತಿದ್ದೆ, ಏನಪ್ಪ ಕೈ ಸಿಹಿ ಅಂತ ಇದಕ್ಕೊಂದು ಮ್ಯಾಟ್ರ್ ಇದೆ ಅಂತ ನಾನು ಸುಮ್ಮನೆ ಇವತ್ತು ಯೋಚನೆ ಮಾಡ್ತಾ ಇದ್ದೆ, ಫ್ಲೋಲ್ ಬಂತು. ಕೈ ಅಂದ್ರೆ ನಮ್ ಲೈಫಲ್ಲಿ ವಿಷ. ನಮ್ ಜೀವನದಲ್ಲಿ ಕಷ್ಟ ದುಃಖ ಪ್ರತಿಯೊಂದು ಬರುತ್ತೆ, ನೋವು ಅನುಭವಿಸ್ಕೊಂಡು ಇರುತ್ತೆ. ಇನ್ನೊಂದು ಸ್ವೀಟ್ ಅಂದ್ರೆ ನಮ್ ಲೈಫಲ್ಲಿ ಹ್ಯಾಪಿ ಇರುತ್ತೆ, ಸಂತೋಷ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಎರಡು ಕಮೆಂಟ್ ಮಾಡ್ಕೊಂಡ್ರೆ ಜೀವನ. ಇಲ್ಲಪ್ಪ ನಂಗೆ ಸಂತೋಷನೇ ಇರ್ಬೇಕಂದ್ರೆ ನನ್ಗೆ ಇರಲ್ಲ. ದೇವ್ರು ಏನೋ ಒಂದು ಇಟ್ಟಿರ್ತಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಂತೋಷ ದುಃಖ ಪ್ರತಿಯೊಂದು ಇದ್ರೆ ಅನುಭವಿಸ್ಕೊಂಡು ಹೋದ್ರೇನೆ ಜೀವನ. ಇನ್ನು ನಾವು ಒಂದೇ ತರ ಇರೋದ್ರೆ ಆಗಲ್ಲ. ಇದನ್ನ ಲಾಜಿಕ್ ಇದು ಹೆಂಗಿದೆ ನೋಡಿ, ಎಲ್ಲಕ್ಕೂ ಶಿಂಕ್ ಆಯ್ತು. ನಾನು ಹಿಂಗೆ ಯೋಚನೆ ಮಾಡ್ತಾ ಇದು ಬಂತು ಮಾತ್ರ ಶೇರ್ ಮಾಡ್ಕೊಂಡೆ. ಇನ್ನೊಂದ್ ಏನಪ್ಪಾ ಅಂದ್ರೆ ಕುಟುಂಬ ಜನ ಆಚರಿಸ್ಕೊಳೋ ಸಂಭ್ರಮ ಅಂತ ಹೇಳ್ಬೋದು. ಉಗಾದಿ ಹಬ್ಬ ದೊಡ್ಡ ಹಬ್ಬ. ಎಲ್ಲರೂ ಈ ಕಡೆ ಹಳ್ಳಿ ಕಡೆ ಯಾರಿದಾರೆ ಟೌನ್ ಕಡೆ ಎಲ್ಲರೂ ಬಂದು ಆಚರಿಸ್ಕೊಳೋ ಸಂಭ್ರಮ. ಉಗಾದಿ ಹಬ್ಬ ದೊಡ್ಡ ಹಬ್ಬ, ಚೆನ್ನಾಗಿ ಆಚರಿಸ್ತಾರೆ. ಹೊಸ ವರ್ಷ ಹೇಳ್ಬೇಕಂದ್ರೆ ಹಿಂದೂ ಕಲ್ಚರ್ ಇದೆ ಹಬ್ಬ. ನಮ್ಮ ಮನೇಲಿ ಯಾರು ಇದ್ದೈತೆ ಒಂದು ಕಲ್ಚರ್ ಅನ್ನು ವಿಡಿಯೋದಾಗ ತೋರಿಸ್ತೀನಿ ನೋಡಿ. ವಿಡಿಯೋ ಆಗೈತೆ ನನ್ನ ವಿಡಿಯೋ. ಗುರು ಬೆಳಗ್ಗೆ 5:30ಕ್ಕೆ ಎದ್ದೇಳ್ದೆ ಗುರು. ಇವತ್ತು ಎದ್ಬಿಟ್ಟು ಬೇವಿನ ಸೊಪ್ಪು ಕಾಣ್ತು ಮನೆ ಮುಂದೆ, ಬೇವಿನ ಸೊಪ್ಪು ಕೀಳ ಅಂತ ಹೇಳಿ ಬೇವಿನ ಸೊಪ್ಪೆಲ್ಲ ಕಿತ್ಬಿಟ್ಟೆ. ನಮ್ಮಮ್ಮ ಬಕೆಟಲ್ಲಿ ಕಲರ್ ನೀರೆಲ್ಲ ಕಡೆ ಸಾಮಕ್ ತೋರ್ಸ್ಬಿಟ್ಟು, ಈ ಕಡೆ ಮಾವಿನ ಸೊಪ್ಪು ಕೀಳ ಅಂತೇಳಿ ಮಾವಿನ ಸೊಪ್ಪು ಹಿಂದ್ಗಡೆ ಐತೆ, ಗಿಡದಲ್ಲಿ ಕಿತ್ಬಿಟ್ಟೆ. ಮನೆ ಹಿಂದ್ಗಡೆ ಈ ಕಡೆ ಹೂವು ಬಿಟ್ಟಿತ್ತು ಗುರು, ಗಿಡದಲ್ಲಿ ಹೂವು ಕಿತ್ಕೊಂಡ್ಬಿಟ್ಟೆ, ಎಲ್ಲ ಹೋಗಿತ್ತು. ವೈಟ್ ಎಲ್ಲ ಕಿತ್ಕೊಂಡ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಕಡೆ ಹೊಡೆಯೋಣ ಅಂತ ಹೇಳಿ ತೋರಣ ಕಟ್ಟೋಣ ಫಸ್ಟ್ ಅಪ್ಲೈದರ್ ಹೊಡೆದೆ. ಫೈನಲ್ ಆಗಿ ಈ ಥರ ಔಟ್ಪುಟ್ ಬಂದಿದೆ. ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಟ್ಬಿಟ್ಟು ಹೂವು ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಈ ಕಡೆ ನೋಡಿದ್ರು ಅವಾಗ ನಮ್ಮಮ್ಮ ಕಲರ್ನಿಂದ ಹಾಕ್ತಾ ಇದ್ದಾರೆ, ಎಲ್ಲೋ ಕಲರ್ ಬಂದಿದೆ. ಸನ್ರೈಸ್ ನೋಡಿದ್ರು ಸಕ್ಕತ್ತಾಗೈತೆ. ಈ ಕಡೆ ತೆಂಗಿನಕಾಯಿ ಎಲ್ಲ ಹೊಡೆಯೋಣ ಅಂತ ಹೇಳ್ಬಿಟ್ಟು ಹೊಲಸೋಣ ಅಂತ ಈ ಕಡೆ ಎಲ್ಲ ತೆಗೆದೆ ಗುರು. ಫೈನಲ್ ತೆಗ್ದ್ಬಿಟ್ಟೆ. ಪೂಜೆ ಮಾಡೋಣ ಅಂತೇಳಿ ಈ ಕಡೆ ಫೈನಲ್ ಎಲ್ಲ ಪೂಜೆ ಮಾಡಿಬಿಟ್ಟು ಈ ಕಡೆ ಸಕ್ಕರೆನೂ ಮತ್ತು ಬೇವು ಬೆಲ್ಲ ಇಟ್ಟಿದ್ದಾರೆ ಗುರು. ಈ ಕಡೆ ತೆಂಗಿನಕಾಯಿ ಎಲ್ಲ ಹೊಡೆದೆ. ಈ ಕಡೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದಾಗ ಹೂವು ತಗೊಂಡು ಸಿಕ್ಕಾಪಟ್ಟೆ ಜನ ಇದ್ರು ಗುರು. ಮಾರ್ಕೆಟ್ ನೋಡಿದ್ರು ನಿಂತ್ಕೊಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು. ಎಲ್ಲ ಊರಿಂದ ಬಂದಿದ್ರು ಈ ಕಡೆ ಹೂವು ತಗೊಳಕ್ಕೆ ಹಬ್ಬಕ್ಕೆ. ಈ ಕಡೆ ಅಮ್ಮ ಮಾವಿನಕಾಯಿ ತುರುಮ್ತಾ ಇತ್ತು ಗುರು. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ಕಡೆ ಅಮ್ಮ ಹೂರ್ಣ ಮಾಡ್ದ ಅಂತೇಳಿ ಈ ಕಡೆ ಮಾಡ್ತಾ ಇದ್ದೆ. ನಾನು ತಗೊಂಡೆ ಗುರು, ತಗೊಂಡ್ಬಿಟ್ಟು ತಿಂದೆ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಗುರು. ಈ ಕಡೆ ಅಮ್ಮ ಅದನ್ನೆಲ್ಲ ಹೋಳಿಗೆ ಮಾಡ್ದ ಅಂತೇಳಿ ಈ ಕಡೆ ಪೂರ್ಣ ಅಂತ ಇಟ್ಬಿಟ್ಟು ಅದಕ್ಕೆಲ್ಲ ಸುತ್ತಲೂ ರೌಂಡ್ ಇದು ಮಾಡ್ತು. ಎಲ್ಲ ಪ್ರೆಸ್ ಮಾಡ್ತಿದೆ ಗುರು. ಪ್ರೆಸ್ ಮಾಡಿಬಿಟ್ಟು ಅದಕ್ಕೆ ಇದು ಮಾಡ್ತಿದೆ. ಅದ್ಮೇಲೆ ಕವರ್ ಹಾಕ್ಬಿಟ್ಟು ಸುತ್ತಲೂ ರೌಂಡ್ ಶೇಪ್ ಬರಲಿ ಅಂತೇಳಿ ಈ ಥರ ಸುತ್ತಲೂ ತೊಟ್ಬಿಟ್ಟು ಅದಕ್ಕೆ ಎಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದೆ. ಅದು ಹೂರ್ಣ ಮಿಕ್ಸ್ ಆಗಬೇಕಲ್ಲ. ಫೈನಲ್ ಆಗಿ ಪೆನಿನ ಮೇಲೆ ಹಾಕ್ತೆ ಗುರು. ಅದೆಲ್ಲ ಇದೆ ಅಂತೇಳಿ ಮೆಲ್ಲಕ್ಕೆ ತೆಗೀತದೆ ಕವರ್ ಈ ಥರ ಇಟ್ಬಿಟ್ಟು. ಎಲ್ಲ ನೀಟ್ ಮೆಲ್ಲಕ್ಕೆ ತೆಗೀತು. ತೆಗೆದ್ಮೇಲೆ ಅದು ಹಂಗೆ ಇತ್ತು. ಆಮೇಲೆ ಎಡ್ಕೊಂಡ್ಗೆ ಅದು ಯೆಲ್ಲೋ ಕಲರ್ ಆಯಿತು ಗುರು. ಒಂದು ಸ್ವಲ್ಪ ಈ ಕಡೆ ನೋಡ್ಕೆ ರೆಡ್ ಕಲರ್ ಬಂದಿದೆ.
ಹೋಳಿಗೆ ರೆಡಿ ಆಯ್ತು ಗುರು. ಹಂಗೆ ನಾನು ಹಂಗೆ ತಟ್ಟೆ ಹಾಕ್ಸ್ಕೊಂಡೆ. ತಟ್ಟೆ ಹಾಕ್ಸ್ಕೊಂಡು ತುಪ್ಪ ಹಾಕ್ಸ್ಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಹೋಳಿಗೆ ಅಬ್ಬಬ್ಬಬ್ಬ ಸಕ್ಕತ್ತಾಗಿರುತ್ತೆ ಗುರು ಹೋಳಿಗೆ ಮಾತ್ರ. ಈ ಕಡೆ ಅಮ್ಮ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡಿದೆ ಗುರು. ವಾಂಗಿಬಾತು, ಮಾವಿನಕಾಯಿ ಚಿತ್ರಾನ್ನ, ಬೀಸ್ ಪಲ್ಯ ಎಲ್ಲ ಮಾಡಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಗುರು. ಈ ಕಡೆ ಏನಂದ್ರೆ ಅಮ್ಮ ಈ ಕಡೆ ಬೇವು ಬೆಲ್ಲ ಮಾಡಿದೆ ಗುರು. ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ.